ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಮಾರ್ಹಳಿ ಮಾಸದ 18ನೇ ಶುಭದಿನಕ್ಕೆ ಕಾಲಿಡುತ್ತಿರುವ ಭಾಗವತ ಕುಲಕೋಟಿಗೆ ಅಡಿಯನುಡಿಯ ಅನಂತಾನಂತ ಪ್ರಣಾಮಗಳು. ವೇದಾಂತ ಶಾಸ್ತ್ರಗಳಲ್ಲಿ ಒಬ್ಬನು ಆತ್ಮಕ್ಷೇಮವನ್ನು ಹೊಂದಲು ಭಕ್ತಿ ಹಾಗೂ ಪ್ರಪತ್ತಿ ಎಂಬ 2 ಮಾರ್ಗಗಳು ಹೇಳಲ್ಪಟ್ಟಿದೆ. ಇದರಲ್ಲಿ ಪ್ರಪತ್ತಿ ಎನ್ನುವ ಶರಣಾಗತಿಯೇ ಮುಖ್ಯವಾದದ್ದು ಹಾಗೂ ಉತ್ತಮವಾದದ್ದು ಎಂಬುದು ಪೂರ್ವಾಚಾರ್ಯರ ಅಭಿಮತ. ಅಂತೆಯೇ ಅವರು ನಡೆದು ತೋರಿಸಿದವರು. ಶರಣಾಗತಿಯನ್ನು ಮಾಡುವಾಗ ಪಿರಾಟಿ ಅದಾಗಿ ಅಮ್ಮನವರನ್ನು ಪುರುಷಕಾರಭೂತೆಯಾಗಿ ಸ್ವೀಕರಿಸಿ ಅವಳ ಮೂಲಕ ಭಗವಂತನನ್ನು ಶರಣು ಹೊಂದುವುದೇ ಆತ್ಮಸ್ವರೂಪವಾಗುವುದು. ದೇವಕಾರುಣ್ಯ ರೂಪಾಯ ಎನ್ನುವಂತೆ ಕರುಣೆಯನ್ನೇ ರೂಪವನ್ನಾಗಿ ಹೊಂದಿರುವವಳು ಜಗನ್ಮಾತೆ. ಆದ್ದರಿಂದ ನಾವು ಜಗನ್ಮಾತೆಯನ್ನು ಪುರುಷಕಾರವಾಗಿ ಸ್ವೀಕರಿಸಿ ಅವಳ ಮೂಲಕವೇ ಭಗವಂತನನ್ನು ಶರಣು ಹೊಂದಬೇಕು. ಹನುಮಂತನು ಶ್ರೀರಾಮನ ವಿಜಯವನ್ನು ಸೀತಾಮಾತೆಗೆ ತಿಳಿಸಲು ಅಶೋಕವನಕ್ಕೆ ಹೋಗುತ್ತಾನೆ. ಆಗ ಅಲ್ಲಿ ಸೀತೆಗೆ ಅನೇಕ ಕಷ್ಟಗಳನ್ನು ಕೊಟ್ಟ ರಾಕ್ಷಸಿಯರು ಹನುಮಂತನನ್ನು ಕಂಡು ನಡುಗುತ್ತಾರೆ. ಆಗ ಅವರುಗಳನ್ನು ಚಿತ್ರವಧೆ ಮಾಡಲು ಅನುಮತಿ ನೀಡಬೇಕು ಎಂದು ಹನುಮಂತನು ಸೀತೆಯನ್ನು ಪ್ರಾರ್ಥಿಸುತ್ತಾನೆ. ಆಗ ಸೀತೆ ಹೇಳುತ್ತಾಳೆ, ಪಾಪಾನಾಂ ವಾ ಶುಭಾನಾಂ ವಾ ವದರ್ಹಾಣಾಂ ಪ್ರಭಂಗಮ ಕಾರ್ಯಂ ಕರುಣಮಾರ್ಯೇಣ ನ ಕಶ್ಚಿನ್ನಪರಾಧ್ಯತ. ಅದಾಗಿ ಲೋಕದಲ್ಲಿ ಪಾಪವನ್ನು ಮಾಡದ ಜೀವನು ಯಾರೂ ಇಲ್ಲ. ಈ ರಾಕ್ಷಸಿಗಳು ಪಾಪಿಗಳಾದರೂ ಸರಿ, ಪುಣ್ಯವಂತೆಯರಾದರೂ ಸರಿ ವಧಿಸಲ್ಪಡಲು ಅರ್ಹರಲ್ಲ. ಅವರ ದುರ್ಗತಿಯನ್ನು ಕಂಡು ಕರುಣೆಗೆ ಪಾತ್ರರಾಗಬೇಕಾದವರೇ ಅವರು ಎಂದು ಹನುಮಂತನಿಗೆ ತಿಳಿ ಹೇಳುತ್ತಾಳೆ. ಆ ರಾಕ್ಷಸಿಯರು ಇವಳನ್ನು ಶರಣು ಹೊಂದದೇ ಇದ್ದರೂ ಅವರಲ್ಲಿ ಮನಕರಗಿ ಅವರನ್ನು ರಕ್ಷಿಸಿದಳು ಜಗನ್ಮಾತೆ. ಅದೇ ರೀತಿ ಕಾಕಾಸುರನು ಕೊಕ್ಕಿನಿಂದ ಸೀತೆಯ ವಕ್ಷಸ್ಥಳವನ್ನು ಚುಚ್ಚಿ ಹಿಂಸೆಯನ್ನು ನೀಡಿದರೂ ರಾಮಬಾಣವು ಅವನನ್ನು ಹಿಮ್ಮೆಟ್ಟಿ ಹೋಗಿ 3 ಲೋಕವನ್ನು ಸುತ್ತಿ ಬಂದು ಅವನಿಗೆ ಬೇರೆ ಮಾರ್ಗವಿಲ್ಲದೆ ರಾಮನ ಬಳಿಯೇ ಬಂದು ಅವನ ಪಾದದ ಅಡಿಯಲ್ಲಿ ಬೀಳಲು ಅವನ ದುರ್ಗತಿಯನ್ನು ಕಂಡ ಸೀತೆ ವದಾರ್ಹಾಮಪಿ ಕಾಕುತ್ಸಹ ಕೃಪಯಾ ಪರ್ಯಪಾಲಯತ್ ಎಂದು ಅವನಿಗೆ ಕೃಪೆಯನ್ನು ತೋರಿ ಜೀವದಾನ ಮಾಡಿದಳು. ರಾಕ್ಷಸಿಯರಾಗಲಿ ಕಾಕಾಸುರನಾಗಲಿ ಅವಳನ್ನು ಶರಣು ಹೊಂದಲಿಲ್ಲ. ಹಾಗಿದ್ದರೂ ಅವರ ದುರ್ಗತಿಯನ್ನು ಕಂಡು ಅವರ ಮೇಲೆ ಕೃಪೆ ತೋರಿ ಅವರನ್ನು ರಕ್ಷಿಸಿದಳು ಜಗನ್ಮಾತೆ. ಹಾಗಿದ್ದ ಮೇಲೆ ಅವಳನ್ನು ಶರಣು ಹೊಂದಿದ ಜೀವಾತ್ಮರಾದ ನಮ್ಮನ್ನು ಖಂಡಿತ ರಕ್ಷಿಸದೇ ಇರಲಾರಳು. ಹಾಗಾಗಿಯೇ ಅವಳನ್ನು ಪುರುಷಕಾರವನ್ನಾಗಿ ಸ್ವೀಕರಿಸಿ ಅವಳ ಮುಖೇನ ಭಗವಂತನನ್ನು ಶರಣು ಹೊಂದಬೇಕು ಎನ್ನುವುದನ್ನು ತಿಳಿಸುವ ಉಂದುಮದಗಳಿತ್ತನ್ ಎನ್ನುವ ಅತ್ಯದ್ಭುತವಾದ ಪಾಶುರಾನುಭವವನ್ನು ಹೊಂದಲು ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಿಂದಿನ ಪದ್ಯದಲ್ಲಿ ಗೋದಾದೇವಿ ಮತ್ತು ಅವಳ ಸಖಿಯರು ನಂದಗೋಪನನ್ನು, ಯಶೋಧಾದೇವಿಯನ್ನು ಮತ್ತು ಬಲರಾಮನನ್ನು ಎಬ್ಬಿಸಿ ಶ್ರೀಕೃಷ್ಣನನ್ನು ನೋಡಲು ಅಪೇಕ್ಷಿಸುತ್ತಾರೆ. ಆದರೆ ಪರಮಾತ್ಮನನ್ನು ಕಾಣುವುದಕ್ಕೆ ಮೊದಲು ಆಚಾರ್ಯನನ್ನು ಆಶ್ರಯಿಸಬೇಕು. ಇಲ್ಲಿ ನಪ್ಪಿನ್ನೈ ಅಥವಾ ನೀಳಾದೇವಿಯು ಪರಮಾಚಾರ್ಯಳು. ಅವಳನ್ನು ಸೇವಿಸಬೇಕಾದದ್ದು ಅಗತ್ಯ. ಪುರುಷಕಾರ ಪ್ರಪತ್ತಿ ಇಲ್ಲಿ ಅನುಷ್ಠಿಸಲ್ಪಟ್ಟಿದೆ. ಶ್ರೀಕೃಷ್ಣನಿಗೆ ಅತ್ಯಂತ ಅಂತರಂಗ ಪ್ರಿಯಳಾದ ಲಕ್ಷ್ಮೀ ಸ್ವರೂಪಳಾದ ನಪ್ಪಿನ್ನೈ ಎಂದು ಕೊಂಡಾಡಲ್ಪಡುವ ನೀಳಾದೇವಿಯನ್ನು ಎಚ್ಚರಗೊಳಿಸುವ ಪದ್ಯ ಇದು. ಇಲ್ಲಿ ಭಗವಂತನಲ್ಲಿ ನಮ್ಮ ಶರಣಾಗತಿ ಸಿದ್ಧಿಸಲು ಮೊದಲು ಶ್ರೀಕೃಷ್ಣನ ದಿವ್ಯ ಮಹಿಷಿಯ ಪುರುಷಕಾರ ಅದಾಗಿ ಮಧ್ಯಸ್ಥಿಕೆ ಅಗತ್ಯವೆಂಬ ತತ್ವವನ್ನು ಮನಗಂಡು ಈ ಪಾಶುರದಲ್ಲಿ ನಪ್ಪಿನ್ನೆಯನ್ನು ಪ್ರಾರ್ಥಿಸಲು ಹಾಗೂ ಎಬ್ಬಿಸಲು ಹೊರಟಿರುವರು. ಉಂದು ಮದಗಳಿತ್ತನ್ ಓಡಾದ ತೋಳ್ವಳಿಯನ್. ಮದ ಹಿಡಿದ ಆನೆಯ ಬಲವನ್ನು ಹೊಂದಿದವರು, ಶತ್ರುಗಳನ್ನು ಕಂಡು ಹೆದರಿ ಓಡದೇ ಇರುವಂಥ ವೀರ್ಯವನ್ನು ಹೊಂದಿದವರು, ಗಜರಾಜನಂತೆ ಬಲಿಷ್ಠವಾದ ತೋಳುಗಳನ್ನೂ ಉಳ್ಳ ನಂದಗೋಪ. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್. ಇಂತಹ ನಂದಗೋಪನ ಮರುಮಗಳೇ ಅದಾಗಿ ಸೊಸೆಯೇ ಎಂದು ನಂದಗೋಪನ ಸೊಸೆ ಎನ್ನುವ ಹಿರಿಮೆಯ ಗುಣವನ್ನು ಎತ್ತಿ ತೋರಿಸಿ ನಪ್ಪಿನ್ನೈ ಪಿರಾಟಿಯನ್ನು ಕರೆಯುತ್ತಿದ್ದಾಳೆ ಗೋದೆ.
ಈಕೆ ತಂದೆಯಲ್ಲಿಗಿಂತಲೂ ನಂದಗೋಪನ ಮನೆಯಲ್ಲೇ ಬೆಳೆದವಳು. ಬಾಲ್ಯದಿಂದ ಬೆಳೆದ ನಂದಗೋಕುಲವೇ ಸರ್ವಸ್ವವಾಗಿ ಶ್ರೀಕೃಷ್ಣನ ವಿಷಯದಲ್ಲಿ ನಮಗೆ ಘಟಕಲಾಗಿರುವುದಕ್ಕೆ ತಕ್ಕ ಪತಿವಲ್ಲಭ್ಯಾದಿಗಳನ್ನುಳ್ಳವಳೇ ಎಂದು ಸಂಬೋಧಿಸುತ್ತಾರೆ. ಅರ್ಥಸ್ವಭಾವಾನುಷ್ಠಾನ ಲೋಕದೃಷ್ಟಿ ಗುರೋಕ್ತಿಭಿ ಶ್ರುತ್ಯಾ ಸ್ಮೃತ್ಯಾ ಚ ಸಂಸಿದ್ಧಂ ಘಟಕ ಅರ್ಥವಲಂಬನಂ. ಮೇಲಿನ ನಿಕ್ಷೇಪ ರಕ್ಷೆಯ ಶ್ರೀಸೂಕ್ತಿ ಈ ಪುರುಷಕಾರಕ್ಕೆ ಪ್ರಮಾಣ. ಇಲ್ಲಿ ಶ್ರೀಕೃಷ್ಣನು ಅಭಿಗಮ್ಯನಾಗುವುದಕ್ಕೆ ಪುರುಷಕಾರಭೂತೆಯಾದ ನಪ್ಪಿನ್ನೈ ಕಾರಣ. ಇವಳ ಪುರುಷಕಾರವನ್ನು ಸರ್ವೇಶ್ವರನು ಹೇಗೂ ನಿರಾಕರಿಸಲಾಗದಷ್ಟು ಅವನಿಗೆ ಇವಳು ವಲ್ಲಭೆಯಾಗಿರುವುದೇ ಮೇಲೆ ಹೇಳಿರುವ ಅರ್ಥ ಸ್ವಭಾವವೆಂಬುದು. ಇವಳು ಪುರುಷಾಕಾರವೆಂಬುದು ಸ್ವಪರ ನಿರ್ವಾಹಕ. ಇವಳನ್ನು ಆಶ್ರಯಿಸುವವರಿಗೆ ಇವಳ ನಿರ್ಹೇತುಕ ಕೃಪೆಯೊಂದೇ ಸಾಕು. ನಂದಗೋಪಾಲನ್ ಮರುಮಗಳೇ ನಪ್ಪಿನ್ನಾಯ್. ಸ್ನುಷಾ ದಶರಥಸ್ಯಾಹಂ ಶತ್ರುಸೈನ್ಯ ಪ್ರತಾಪಿನಃ. ಅದಾಗಿ ಶತ್ರುಗಳನ್ನು ನಾಶಪಡಿಸುವ ವೀರಪುರುಷನಾದ ದಶರಥನ ನಾಡಿನ ಹೆಣ್ಣುಮಗಳು ನಾನು ಎಂದು ತನ್ನನ್ನು ದಶರಥನ ಸೊಸೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾಳೆ ಸೀತಾದೇವಿ. ಹೇಗೆ ದಶರಥ ಪುತ್ರ ದಾಶರಥಿ ಎಂದು ಕರೆಸಿಕೊಳ್ಳಲು ಶ್ರೀರಾಮನಿಗೆ ಸಂತೋಷವೋ, ನಂದಗೋಪನ ಪುತ್ರ ಎಂದು ಕರೆಸಿಕೊಳ್ಳಲು ಶ್ರೀಕೃಷ್ಣನಿಗೆ ಆನಂದವೋ, ಅಂತೆಯೇ ಅವರ ಪತ್ನಿಯರಿಗೂ ತಮ್ಮನ್ನು ತಮ್ಮ ಮಾವನವರ ಹೆಸರಿನೊಂದಿಗೆ ಗುರುತಿಸಿಕೊಳ್ಳಲು ಅತೀವ ಆನಂದ. ಇದನ್ನರಿತ ಗೋದೆ ನಪ್ಪಿನ್ನೈ ಪಿರಾಟಿಯ ಮುಖೋಲ್ಲಾಸಕ್ಕಾಗಿ ಅವಳನ್ನು ನಂದಗೋಪಾಲನ್ ಮರುಮಗಳೇ, ನಂದಗೋಪನ ಸೊಸೆಯೇ ಎಂದು ಸಂಬೋಧಿಸುತ್ತಿದ್ದಾಳೆ ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾತ ಶ್ರೀ ಪೆರಿಯವಾಚಾನ್ ಪಿಳ್ಳೈ ತಮ್ಮ 3000 ಪಡಿ ವ್ಯಾಖ್ಯಾನದಲ್ಲಿ. ಗಂಧಂ ಕಮಳುಂ ಕುಳಲಿ ಕಡೈ ತಿರವಾಯ್. ಸ್ವಾಭಾವಿಕ ಅನವಧಿಕಾತಿಶಯ ಎನ್ನುವಂತೆ ಸ್ವಾಭಾವಿಕವಾಗಿಯೇ ಗಂಧದ ಪರಿಮಳದೊಂದಿಗೆ ಕೂಡಿದ ಕೂದಲನ್ನು ಹೊಂದಿದವಳೇ, ನೀ ಎದ್ದು ಬಂದು ಕದವನ್ನು ತೆಗೆಯಬೇಕು ಎಂದು ಪ್ರಾರ್ಥಿಸಿದಾಗ ಮಧ್ಯರಾತ್ರಿಯಲ್ಲಿ ಬಂದು ಹೀಗೆ ಕೂಗುವುದು ಯುಕ್ತವೋ ಎಂದು ಒಳಗಿನಿಂದ ನಪ್ಪಿನ್ನೆಯು ಪ್ರಶ್ನಿಸುತ್ತಾಳೆ. ಅದಕ್ಕೆ ಗೋದೆ, ಬಂದೆಂಗುಂ ಕೋಳಿ ಅಣೈಕ್ತನಗಾಣ್ ಎನ್ನುತ್ತಾಳೆ. ಎಲ್ಲ ಕಡೆಯಿಂದಲೂ ಕೋಳಿಗಳು ಕೂಗುತ್ತಿವೆ, ಆ ಕೂಗನ್ನು ನೀನು ಆಲಿಸಲಿಲ್ಲವೇ ದೇವಿ ಎಂದು ಕೇಳುತ್ತಾಳೆ. ಇದಕ್ಕೆ ನಪ್ಪಿನ್ನೈ, ಬಹುಶಃ ಅವು ಜಾವ ಕೋಳಿಗಳಿರಬೇಕು. ಅವು ಒಂದೊಂದು ಜಾವವಾದಗಳು ಕೂಗುತ್ತಿರುತ್ತವೆ. ಇದು ಮುಂಜಾವು ಮೂಡಿದ್ದಕ್ಕೆ ಗುರುತು ಹೇಗಾದೀತು ಎನ್ನುತ್ತಾಳೆ. ಅದಕ್ಕೆ ಉತ್ತರವಾಗಿ ಗೋದೆ, ಮಾಧವಿ ಪಂದಲ್ ಮೇಲ್ ಪಲ್ಗಾಲ್ ಕುಯಿಲಿನಂಗಳ್ ಕೂವಿನಗಾಣ್ ಎನ್ನುತ್ತಾಳೆ. ಬರಿಯ ಕೋಳಿಗಳಷ್ಟೇ ಕೂಗಿದ್ದರೆ ಅವು ಜಾಮಕೋಳಿಗಳು ಕೂಗಿರಬಹುದು ಎಂದು ಒಪ್ಪಿಕೊಳ್ಳಬಹುದು. ಆದರೆ ಕೋಳಿಗಳಷ್ಟೇ ಅಲ್ಲ, ಕೋಗಿಲೆಗಳು ಹಾಡುತ್ತಿವೆ. ನೀನಾಡುವ ಪ್ರೀತಿಯ ಮಾತುಗಳು ಮತ್ತು ನಿನ್ನ ಅಂದವಾದ ನೋಟವನ್ನೇ ಧಾರಕವಾಗಿ ಹೊಂದಿ ಬೆಳೆಯುತ್ತಿರುವ ಅವುಗಳು ನೀಲಾದೇವಿಯನ್ನು ಕಾಣದೆ ಕೂಗಿ ಕರೆಯುತ್ತಿವೆ. ನಮಗಲ್ಲದಿದ್ದರೂ ಇವುಗಳನ್ನು ಬದುಕಿಸಲು ಸಂತೈಸಲು ನೀನೆದ್ದು ಬರಬೇಡವೇ ಎಂದು ಮರು ಪ್ರಶ್ನಿಸುತ್ತಾಳೆ ಗೋದೆ. ಆಗ ನೀಲಾದೇವಿಯು ಒಳಗಿನಿಂದಲೇ, ನಿಮಗೆ ಇಷ್ಟು ಆರ್ತಿ ಇರುವುದು ನನಗೆ ತಿಳಿಯಲಿಲ್ಲ. ಚಿಲಕವನ್ನು ತೆಗೆದು ಒಳಗೆ ಬನ್ನಿ ಎಂದಳು. ಆದರೂ ಆ ಗೋಪಿಯರು ಒಳಗೆ ಹೋಗದೆ ಅಲ್ಲಿಯೇ ನಿಂತು ಕಿಟಕಿಯ ಮೂಲಕ ಹಾಗೆಯೇ ಇಣುಕಿ ನೋಡಿ ನೀಲಾದೇವಿಯನ್ನು ಅಡಿಯಿಂದ ಮುಡಿಯವರೆಗೂ ಸೇವಿಸುತ್ತಾರೆ. ಆಗಷ್ಟೇ ಕೃಷ್ಣನೊಂದಿಗೆ ಇವಳು ಚೆಂಡಿನ ಆಟವಾಡಿ ಅವನನ್ನು ಆಟದಲ್ಲಿ ಸೋಲಿಸಿ ಆ ಚೆಂಡನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಾಳೆ. ಆಕೆಯ ಕೈಯಲ್ಲಿ ಒಂದೇ ಚೆಂಡಿದ್ದಾಗ್ಯೂ ಅವಳ ಸ್ಪರ್ಶದಿಂದ 3 ಚೆಂಡುಗಳಂತೆ ಕಾಣುವ ಅತ್ಯಂತ ಸೊಬಗುಳ್ಳವಳಾಗಿದ್ದಾಳೆ. ಗೋಪಿಯರಿಗೆ ಈ ಸೊಬಗು ಆನಂದದಾಯಕ. ಇದನ್ನು ಕಂಡು ಪಂದಾರ್ ವಿರಳಿ, ಲೀಲಾ ಕಂದುಕದಿಂದ ಕೂಡಿದ ಬೆರಳುಗಳನ್ನು ಉಳ್ಳವಳೇ, ಪರಮಾತ್ಮನಿಗೆ ಚೆಂಡಿನಂತಿರುವ ಈ ಲೋಕವನ್ನು ಅವನ ಸ್ವತಂತ್ರ ಆಳ್ವಿಕೆಯಿಂದ ತಪ್ಪಿಸಿ ನಿನ್ನ ಕೈಗೆ ತೆಗೆದುಕೊಂಡಿರುವ ಪುರುಷಕಾರ ಭೂತೆಯೇ, ಒಂದು ಕೈಯಲ್ಲಿ ಚೆಂಡು ಅದಾಗಿ ನಾರಂ, ಮತ್ತೊಂದು ಕೈಯಲ್ಲಿ ನಾರಾಯಣ ಅದಾಗಿ ಪ್ರಣಯ ರಸಕ್ಕೆ ಸೇರಿದಂತೆ ಕೃಷ್ಣನನ್ನು ತಬ್ಬಿ ಹಿಡಿದಿರುವ ಈ ನಿನ್ನ ದಿವ್ಯ ಸೇವೆ. ಅಂದರೆ ಒಂದು ಕೈಯಲ್ಲಿ ಲೀಲಾ ವಿಭೂತಿ, ಮತ್ತೊಂದು ಕೈಯಲ್ಲಿ ನಿತ್ಯ ವಿಭೂತಿ, ಒಂದು ಕೈಯಲ್ಲಿ ಜೀವಾತ್ಮ, ಮತ್ತೊಂದು ಕೈಯಲ್ಲಿ ಪರಮಾತ್ಮ. ഭർത്താവിനുடைய പടുക്കയും പ്രജയനുடைய തൊട്ടിലയും വിടാതെ ഇരിക്കും മാതാവേ പോലെ പ്രഥമ ചരമപദങ്ങളെ വിടാതെ ഇരിക്കും ഇരുപ്പ്
ಎನ್ನುವ ಶ್ರೀ ಪಿಳ್ಳೈ ಲೋಕಾಚಾರ್ಯರ ಮುಮುಕ್ಷುಪ್ಪಡಿಯ ಶ್ರೀ ನುಡಿಮುತ್ತಿನಂತೆ ಹೇಗೆ ಒಬ್ಬ ಸ್ತ್ರೀಯಾದವಳು ತನ್ನ ಗಂಡನನ್ನೂ ಬಿಟ್ಟುಕೊಡದೆ ಕಂದನ ತೊಟ್ಟಿಲನ್ನೂ ಬಿಟ್ಟುಕೊಡದೆ ಇಬ್ಬರಿಗೂ ನಡುವಲ್ಲಿ ಇದ್ದು ತನ್ನ ಭಾರ್ಯೆ ಹಾಗೂ ಮಾತೆಯ ಕರ್ತವ್ಯವನ್ನು ಏಕಕಾಲದಲ್ಲಿ ನಿಭಾಯಿಸುತ್ತಾಳೋ ಹಾಗೆಯೇ ಜೀವಾತ್ಮ ಪರಮಾತ್ಮ ಇಬ್ಬರ ನಡುವೆಯೂ ನಿನಗಿರುವ ಅವಿನಾಭಾವ ಸಂಬಂಧವನ್ನು ಪ್ರಕಟಪಡಿಸುವಂಥ ಈ ನಿನ್ನ ಮಂಗಳಕರವಾದ ಸೇವೆಯನ್ನು ನಾವು ಪರಿಪೂರ್ಣವಾಗಿ ಅನುಭವಿಸಬೇಡವೇ? ತದನಂತರ ನಿನ್ನೊಡನೆ ಕೂಡಿ ಉನ್ ಮೈಥುನನ್ ಪೇರ್ಪಾಡ ನಿನ್ನ ಪ್ರೀತಿಯ ವಲ್ಲಭನಾದ ಕೃಷ್ಣನ ನಾಮ ಸಂಕೀರ್ತನೆ ಮಾಡುತ್ತಾ ಅವನ ಗುಣಗಾನ ಮಾಡಬೇಡವೇ ಎಂದು ಪ್ರಾರ್ಥಿಸಿದಾಗ, ಖಂಡಿತ ಮಾಡಿ, ಯಾರು ಬೇಡವೆಂದವರು? ಈಗಲೇ ಒಳಗೆ ಬನ್ನಿ, ನಿಮ್ಮನ್ನು ತಡೆಯುವವರು ಯಾರು ಎಂದು ನಪ್ಪಿನ್ನೆಯು ಹೇಳಿದುದನ್ನು ಕೇಳಿ ಚಂದಾಮರೆ ಕೈಯಾಲ್, ಅದಾಗೆ ತಾವರೆ ಹೂವಿನಂಥ ಕೆಂಪಾದ ಸುಂದರವಾದ ಕೈಗಳು, ಎಲ್ಲ ಜೀವರಾಶಿಗಳಿಗೂ ಅಭಯವನ್ನು ನೀಡುವ ಕೈಗಳು. ಸರ್ವಧರ್ಮಾನ್ ಪರಿತ್ಯಜ್ಯ, ಅದಾಗಿ ನೀನು ಬಿಡಬೇಕಾದವುಗಳನ್ನು ಬಿಟ್ಟು ನನ್ನನ್ನು ಶರಣು ಹೊಂದಿದರೆ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಎಂದು ಒಂದು ನಿಬಂಧನೆಯೊಂದಿಗೆ ಕೂಡಿರುವಂಥದ್ದು ಭಗವಂತನ ಅಭಯ ಪ್ರದಾನ. ಆದರೆ ಜಗನ್ಮಾತೆಯು ಹಾಗಲ್ಲ. ನೀನು ನಿನ್ನ ಪಾಪವನ್ನು ಕಂಡು ಅಂಜಬೇಡ, ಭಗವಂತನು ನಿನ್ನನ್ನು ಖಂಡಿಸುವನು ಎಂದು ಅವನ ಸ್ವಾತಂತ್ರ್ಯವನ್ನು ಕಂಡು ನೀ ಹೆದರಬೇಡ. ಭಗವಂತನಲ್ಲಿ ರುಚಿ ಅದಾಗಿ ಆಸಕ್ತಿ ಉಂಟಾದ ತಕ್ಷಣವೇ ನೀ ಅವನನ್ನು ಶರಣು ಹೊಂದಬಹುದು. ಭವೇಯಂ ಶರಣಂ ಹಿವಾಹ, ನಾನಿರುವಾಗ ನೀವು ಅಂಜುವ ಅಗತ್ಯವಿಲ್ಲ ಎಂದು ರಾಕ್ಷಸಿಗಳಿಗೆ ಅಭಯವನ್ನು ನೀಡಿದ ಜಗನ್ಮಾತೆಯಾದ ಸೀತಾದೇವಿಯ ಕೈಗಳನ್ನು ಚಂದಾಮರೆ ಕೈ ಎಂದು ವರ್ಣಿಸುತ್ತಿದ್ದಾಳೆ ಗೋದೆ. ಚಂದಾಮರೆ ಕೈಯಾಲ್ ಶೀರಾರ್ ವಳೆಯೊಳಿಪ್ಪ, ತಾವರೆ ಹೂವಿನ ಹಾಗೆ ಕೆಂಪಾಗಿರುವ ನಿನ್ನ ಕೈಗಳನ್ನು ನಾವು ಕಣ್ಣಾರೆ ಕಾಣಬೇಕು. ಘಲ್ ಘಲ್ ಎನ್ನುವ ನಿನ್ನ ಬಳೆಗಳ ನಿನಾದವನ್ನು ನಮ್ಮ ಕಿವಿಯಾರೆ ಕೇಳಬೇಕು. ಗಂಧಂ ಕಮಳುಂ, ನಿನ್ನ ಕೂದಲಿನಿಂದ ಹೊರಹೊಮ್ಮುತ್ತಿರುವ ಸುವಾಸನೆಯನ್ನು ಮೂಗಿನಿಂದ ಅನುಭವಿಸಬೇಕು. ನಿನ್ನ ನಡೆಯುವ ಭಂಗಿಯ ಸೌಂದರ್ಯವನ್ನು ಕಂಡು ಹೃದಯವು ಧನ್ಯತೆಯನ್ನು ಹೊಂದಬೇಕು. ಒಟ್ಟಿನಲ್ಲಿ ಈ ಪಂಚೇಂದ್ರಿಯಗಳು ನಿನ್ನಲ್ಲಿ ಲೀನವಾಗಿ ನಿನ್ನ ಧ್ಯಾನದಲ್ಲಿ ಮುಳುಗಿರಬೇಕು. ಹಾಗಾಗಿ ಬಂದು ತಿರವಾಯ್ ಮಗಿಳ್ದು, ನೀನೇ ಸಂತೋಷವಾಗಿ ಬಂದು ಬಾಗಿಲನ್ನು ತೆಗೆಯಬೇಕು ಎಂದು ಪ್ರಾರ್ಥಿಸುತ್ತಾರೆ. ಇವರ ಈ ಪ್ರಾರ್ಥನೆಯ ಫಲವು ಏನಿರಬಹುದು ಎಂಬುದನ್ನು ಮುಂದಿನ ಪಾಶುರದಲ್ಲಿ ನೋಡೋಣ. ಚಂದಾಮರೆ ಕೈಯಾಲ್ ಶೀರಾರ್ ವಲೆಯೊಲಿಪ್ಪ ಬಂದು ತಿರವಾಯ್ ಮಗಿಳ್ದು, ಈ ಸಾಲಿಗೆ ಹೊಂದುವಂತೆ ನಾವು ಪೂರ್ವಾಚಾರ್ಯರ ಶ್ರೀನುಡಿಮುತ್ತೊಂದನ್ನು ಕಾಣಬಹುದು. ಇದನ್ನು ವ್ಯಾಖ್ಯಾನ ಚಕ್ರವರ್ತಿ ಎಂದೇ ಬಿರುದಾಂಕಿತರಾದ ಸ್ವಾಮಿ ಶ್ರೀ ಪೆರಿಯವಾಚಾನ್ ಪಿಳ್ಳೈ ತಮ್ಮ ಮೂವರಪ್ಪಡಿ ವ್ಯಾಖ್ಯಾನದಲ್ಲಿ ಉಲ್ಲೇಖಿಸಿ ತೋರಿಸಿದ್ದಾರೆ. ತಿರುಪ್ಪಾವೈ ಜೀಯರ್ ಎಂದೇ ಕೊಂಡಾಡಲ್ಪಡುವ ಆಚಾರ್ಯ ಶ್ರೀ ರಾಮಾನುಜರು ಮುಕ್ಕಾಲವೂ ತಿರುಪ್ಪಾವೈಯನ್ನು ಅನುಸಂಧಾನ ಮಾಡುತ್ತಿದ್ದರಿಂದ ಅವರಿಗೆ ಈ ತಿರುಪ್ಪಾವೈ ಜೀಯರ್ ಎನ್ನುವ ಶ್ರೀನಾಮವು ಉಂಟಾಯಿತು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಒಂದೊಮ್ಮೆ ಆಚಾರ್ಯ ಶ್ರೀ ರಾಮಾನುಜರು ತಿರುಪ್ಪಾವೈಯನ್ನು ಅನುಸಂಧಾನ ಮಾಡುತ್ತಾ ಎಂದಿನಂತೆ ತಮ್ಮ ಮಧುಕರ ವೃತ್ತಿಯನ್ನು ಮಾಡುತ್ತಾ ನಡೆದು ಬರುತ್ತಿದ್ದ ಸಮಯದಲ್ಲಿ ಈ ಉಂದುಮದಗಳಿತ್ತನ್ ಎನ್ನುವ ಪಾಶುರವನ್ನು ಹಾಡುತ್ತಾ ತಮ್ಮ ಆಚಾರ್ಯರಾದ ಶ್ರೀ ಪೆರಿಯನಂಬಿಗಳ ತಿರುಮಾಳಿಗೆಯ ಅಂದರೆ ಅವರ ಶ್ರೀ ಗೃಹದ ಮುಂದೆ ಬಂದು ನಿಂತರು. ಈ ಪಾಶುರದ ಕೊನೆಯ ಸಾಲುಗಳನ್ನು ಅದಾಗಿ ಚಂದಾಮರೆ ಕೈಯ ಶೀರಾರ್ ವಲೆಯೊಲಿಪ್ಪ ಬಂದು ತಿರವಾಯ್, ಕೆಂದಾವರೆಯಂಥ ಮನೋಹರವಾದ ಕರಗಳಿಂದ ಸುಂದರವಾದ ಘಲ್ಘಲ್ ಎನ್ನುವ ಬಳೆಗಳಿಂದ ಶಬ್ದ ಮಾಡುತ್ತಾ ಶ್ರೀಕೃಷ್ಣನ ದಿವ್ಯನಾಮಗಳನ್ನು ಪಾಡುತ್ತಾ ಬಾಗಿಲನ್ನು ತೆರೆ ಎಂದು ಹೇಳುತ್ತಾ ಅವರು ಆಚಾರ್ಯರ ಮನೆಯ ಮುಂದೆ ಬರುವುದಕ್ಕೂ ಅವರ ಪುಟ್ಟ ಮಗಳಾದ ಅತ್ತುಳಾಯ್ ಕಾಲಲ್ಲಿ ಗೆಜ್ಜೆಯನ್ನು ಧರಿಸಿ ಕೈಗಳಲ್ಲಿ ಬಳೆಯನ್ನು ಧರಿಸಿ ಘಲ್ ಘಲ್ ಎಂದು ಶಬ್ದ ಮಾಡುತ್ತಾ ಬಂದು ಬಾಗಿಲು ತೆರೆಯುವುದಕ್ಕೂ ಸರಿಯಾಯಿತು. ಅವಳನ್ನು ನೋಡಿದ ಶ್ರೀರಾಮಾನುಜರು ಒಂದರಕ್ಷಣ ಹಾಗೆಯೇ ನಿಂತು ಬಿಡುತ್ತಾರೆ. ಭಾವೋದ್ವೇಗದಲ್ಲಿ ಮುಳುಗಿದ್ದ ಶ್ರೀರಾಮಾನುಜರು ಪುಟ್ಟ ಅತ್ತುಳಾಯನ್ನು ಕಂಡು ಸಾಕ್ಷಾತ್ ನಪ್ಪಿನ್ನೈ ರೂಪವನ್ನು ಅವಳಲ್ಲಿ ಕಂಡು ಮೂರ್ಛಿತರಾಗುತ್ತಾರೆ. ಈ ವಿಷಯವನ್ನು ಆ ಬಾಲಕಿ ಓಡಿ ಹೋಗಿ ಒಳಗಿದ್ದ ಪೆರಿಯನಂಬಿ ಅವರಿಗೆ ತಿಳಿಸಲು ಅವರು ಆ ಕೂಡಲೇ ಬಂದು ಶ್ರೀರಾಮಾನುಜರನ್ನು ಕಂಡು, ಚಿಯಾ ಉಂದುಮದಗಳಿತ್ತನ್ ಅನುಸಂಧಾನಮೋ, ಏನು ಪ್ರಿಯ ಶಿಷ್ಯರೇ, ಉಂದುಮದಗಳಿತ್ತನ್ ಪಾಶುರವನ್ನು ಅನುಸಂಧಾನ ಮಾಡುತ್ತಿದ್ದಿರೇನು ಎಂದು ಕೇಳಿದರು ಎನ್ನುವುದನ್ನು ಉಲ್ಲೇಖಿಸಿ ತೋರಿಸುತ್ತಾ ಆಚಾರ್ಯ ಶ್ರೀರಾಮಾನುಜರಿಗೆ ಈ ಪಾಶುರವು ಅತ್ಯಂತ ಪ್ರಿಯವಾದ ಪಾಶುರವಾಗಿತ್ತು ಎಂದು ವರ್ಣಿಸುತ್ತಾರೆ ಸ್ವಾಮಿ
ಪೆರಿಯವಾಚಾನ್ ಪಿಳ್ಳೈ ತಮ್ಮ 3000 ಪಡಿ ವ್ಯಾಖ್ಯಾನದಲ್ಲಿ. ಅದಾಗಿ ಆಚಾರ್ಯ ಶ್ರೀ ರಾಮಾನುಜರು ತಿರುಪ್ಪಾವೆಯ ಪಾಶುರಾನುಭವದಲ್ಲಿ ಎಷ್ಟು ಮುಳುಗಿ ಹೋಗಿದ್ದರು ಎನ್ನುವುದು ಇದರಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಮತ್ತು ಈ ಪಾಶುರವು ತಾಯಾರ್ ಅನ್ನು ಪುರುಷಕಾರಭೂತೆಯಾಗಿ ಆಂಡಾಳ್ ಸ್ವೀಕರಿಸಿ ಹಾಡುವ ಪಾಶುರವಾದ್ದರಿಂದ ಆಚಾರ್ಯ ಶ್ರೀ ರಾಮಾನುಜರಿಗೆ ಅತ್ಯಂತ ಭೋಗ್ಯತೆಯನ್ನು ನೀಡುವ ಪಾಶುರವೂ ಇದಾಗಿದೆ. ತಮ್ಮ ಗದ್ಯತ್ರಯದಲ್ಲಿ ಕೂಡ ಅವರು ಜಗನ್ಮಾತೆಯನ್ನು ಪ್ರಾರ್ಥಿಸುತ್ತಾ ಭಗವನ್ನಾರಾಯಣ ಅಭಿಮತ ಅನುರೂಪ ಸ್ವರೂಪರೂಪ ಗುಣ ವಿಭವ ಐಶ್ವರ್ಯ ಶೀಲಾದ್ಯ ಅನವಧಿಕಾತಿಶಯ ಅಸಂಖ್ಯೇಯ ಕಲ್ಯಾಣ ಗುಣಗಣಾಂ ಪದ್ಮವನಾಲಯಾಂ ಭಗವತೀಂ ಶ್ರಿಯಂ ದೇವೀಂ ನಿತ್ಯಾನಪಾಯಿನೀಂ ನಿರವದ್ಯಾಂ ದೇವದೇವ ದಿವ್ಯಮಹಿಷೀಂ ಅಖಿಲ ಜಗನ್ಮಾತರಂ ಅಸ್ಮನ್ಮಾತರಂ ಅಶರಣ್ಯ ಶರಣ್ಯಾಂ ಅನನ್ಯ ಶರಣಃ ಶರಣಮಹಂ ಪ್ರಪದ್ಯೆ ಎಂದು ಅವಳ ಮುಖೇನವೇ ಭಗವಂತನನ್ನು ಶರಣು ಹೊಂದಬೇಕು ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಈ ದೃಷ್ಟಾಂತದಿಂದ ನಾವು ಇಬ್ಬರೂ ಪೂಜ್ಯರೂ ಮಹಾಮಹಿಮರೂ ಆದ ಆಚಾರ್ಯರ ಚಿಂತನೆ, ಭಕ್ತಿಯ ಪರಾಕಾಷ್ಠೆ ಮತ್ತು ಶ್ರದ್ಧೆ ಎಷ್ಟು ಶ್ರೇಷ್ಠ ಎಂಬುದನ್ನು ತಿಳಿಯಬಹುದಾಗಿದೆ. ತಮ್ಮ ಆಚಾರ್ಯರಾದ ಪೆರಿಯನಂಬಿಗಳ ಕುರಿತಾಗಿ ಆಚಾರ್ಯ ಶ್ರೀ ರಾಮಾನುಜರಿಗೆ ಅದೆಷ್ಟು ಗೌರವ ಆಧಾರವೂ ಇತ್ತೋ ತಮ್ಮ ಶಿಷ್ಯರಾದ ಆಚಾರ್ಯ ಶ್ರೀ ರಾಮಾನುಜರ ಕುರಿತಾಗಿ ಸ್ವಾಮಿ ಪೆರಿಯನಂಬಿಗಳಿಗೂ ಕೂಡ ಅಷ್ಟೇ ಅಭಿಮಾನ ಪ್ರೀತಿ ಇತ್ತು ಎನ್ನುವುದು. ಅವರ ಮನಸ್ಸಿನ ಭಾವವನ್ನು ಅವರು ಹೇಳದಲೇ ಅರ್ಥೈಸಿಕೊಳ್ಳುವಷ್ಟು ಜ್ಞಾನವಿದ್ದವರು ಪೆರಿಯನಂಬಿಗಳು. ಇಂತಹ ಅತ್ಯದ್ಭುತವಾದ ಗುರು ಶಿಷ್ಯರ ಸಂಬಂಧದ ಶ್ರೇಷ್ಠತೆಯ ಮಟ್ಟವನ್ನು ಪದಗಳಿಂದ ವರ್ಣಿಸಲು ಅಸಾಧ್ಯ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಇಂತಹ ಶ್ರೇಷ್ಠತಮ ಆಚಾರ್ಯರಾದ ಜಗದಾಚಾರ್ಯ ಶ್ರೀ ರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿದ ನಮ್ಮ ಪೂರ್ವಾಚಾರ್ಯರ ಶ್ರೀಪಾದಗಳನ್ನು ಆಶ್ರಯಿಸಿ ಅವರು ಅನುಗ್ರಹಿಸಿದ ಶ್ರೀನುಡಿಮುತ್ತುಗಳ ಭಾವಾರ್ಥವನ್ನು ಮನದಲ್ಲಿ ಗ್ರಹಿಸಿ ಆಚಾರ್ಯರ ಮುಖೇನ ಜಗನ್ಮಾತೆಯ ಪಾದಾರವಿಂದದಲ್ಲಿ ಶರಣು ಹೊಂದಿ ಭಗವತ್ಕೃಪೆಗೆ ಪಾತ್ರರಾಗೋಣ ಎನ್ನುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಈ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತುವೆ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತಿ ಸೌಮ್ಯಜಾಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀರ್ ನಿತ್ಯಮಂಗಳಂ ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதி ராமானுஜாய நமஹ.